ಫ್ರೆಂಡ್ಸ್, ಹಾಯ್, ನಮಸ್ತೆ, ಅಸ್ಸಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಫ್ರೆಂಡ್ಸ್, ಇವತ್ತಿನ ಹೊಸ ಬ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಯಾವುದೇ ಒಂದು ವಿಡಿಯೋ ಹಾಕಿದ್ರೇನು ಕಂಪ್ಲೀಟಾಗಿ ನೋಡಿರಿ ಫ್ರೆಂಡ್ಸ್. ಎಷ್ಟು ದಿನ ಅಪ್ಪಾಜಿಗೆ ಹುಷಾರಿದ್ದಿಲ್ಲ ಅಲ್ರಿ, ಅದಕ್ಕೋಸ್ಕರ ಒಂದು ವಿಡಿಯೋ ಏನು ಕಂಟಿನ್ಯೂ ಹಾಕೋಕ್ಕಾಗಿಲ್ಲ ಏನಿಲ್ಲ. ಮತ್ತು ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಹಾಸ್ಪಿಟಲಲ್ಲಿ ಇರುವ ವೀಡಿಯೋಸ್ ನಾನು ಪ್ರತಿಯೊಂದು ಅಪ್ಡೇಟು ಎಲ್ಲ ನಾನು ಕಂಪ್ಲೀಟಾಗಿ ಹಾಕಿದ್ದೀನಿ ಇಷ್ಟು ದಿನ. ಮತ್ತು ಅಂದರೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನೀವೇ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಪರಿಸ್ಥಿತಿ. ಅದರಿಂದಾಗಿ ನಾನು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ. ಮತ್ತು ಅದೇ ರೀ ಅಪ್ಪಾಜಿಗೆ ಆಪ್ರೇಷನ್ ಆಗಿತ್ತಲ್ರಿ, ಅಪ್ಪಾಜಿಗೆ ಆಪ್ರೇಷನ್ ಆಗೋ ದಿನವೇ ಅವಕ್ಕಿಂತ ಒಂದೆರಡು ದಿನ ಮುಂಚೆ ನಮ್ಮ ಅಕ್ಕವ್ರು ಕೂಡ ಬಂದಿದ್ರು ರೀ. ನಮ್ಮ ಅಕ್ಕವರು ಮನೆಯಲ್ಲಿ ಇದ್ದು ಅಡುಗೆ ಎಲ್ಲ ಮಾಡಿ ಕಳಿಸ್ತಿದ್ರು, ಮಕ್ಕಳು ನೋಡ್ಕೊತಿದ್ಲು ನಮ್ಮ ಅಕ್ಕ. ಮತ್ತು ಅವ್ರಿಗೆ ಕ್ಯಾಮ್ರಾದಲ್ಲಿ ಅಲೌಡ್ ಇಲ್ಲ ರೀ, ಅದಕ್ಕೋಸ್ಕರ ಅವರಿಗೆಲ್ಲ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ಆಪ್ರೇಷನ್ ದಿನ ನಮ್ಮ ಭಾವ ಅವರು, ನಮ್ಮ ಅಕ್ಕ ಅವರು ಎಲ್ಲರೂ ಬಂದಿದ್ರು ರೀ. ಮತ್ತು ಆಪ್ರೇಷನ್ ಆಗಿದ್ದ ನಂತರ ಡಿಸ್ಚಾರ್ಜ್ ಆಗಿದ್ದ ನಂತರ ನಮ್ಮ ಅಕ್ಕವರು ಒಂದು 5 ದಿನ 6 ದಿನ ಮನೆ ಇದ್ದು ಮತ್ತು ಅಪ್ಪಾಜಿಗೆ ಮಾತಾಡ್ಸ್ಕೊಂಡು ಸ್ವಲ್ಪ ಆರಾಮಾಗಿದ್ದ ನಂತರ ಅವ್ರು ಕೂಡ ಊರಿಗೆ ಹೋದ್ರು ರೀ. ಮತ್ತು ಇಷ್ಟು ದಿನ ವೀಡಿಯೋ ಮಾಡಬೇಕಂತಂದರೆ ಕೆಲಸಗಳು ತುಂಬ ಇರ್ತಿತ್ತು. ಇವಾಗ ಇಂಥ ಸಿಚುವೇಶನ್ ಇದೆ, ಅಪ್ಪಾಜಿಗೆ ಆಪ್ರೇಷನ್ ಆಗಿದೆ ಅಂತಂದಮೇಲೆ ಅವ್ರಿಗೆ ಟೈಮ್ ಟು ಟೈಮು ಟ್ಯಾಬ್ಲೆಟ್ಸು, ಊಟ ಪ್ರತಿಯೊಂದು ಬಹಳನೇ ಗಮನ ಕೊಡಬೇಕಾಗುತ್ತೆ. ಅದರಿಂದಾಗಿ ವೀಡಿಯೋ ಮುಖ್ಯ ಅಲ್ಲ ನನಗೆ, ನಮ್ಮ ಅಪ್ಪಾಜಿ ಆರೋಗ್ಯ ಮುಖ್ಯ ಅಂತ ಹೇಳ್ಬಿಟ್ಟು ನಾನು ಇಷ್ಟು ದಿನ ನಾನು ವೀಡಿಯೋ ಏನು ಮಾಡಿಲ್ಲ, ಏನಿಲ್ಲ ರೀ. ಮತ್ತು ಫ್ರೆಂಡ್ಸ್, ಎಲ್ಲರೂ ನಮ್ಮ ಲೈವ್ ಯಾವಾಗಾದ್ರೊಮ್ಮೆ ಮಾಡ್ತಾಯಿದ್ದೀನಿ ನೋಡ್ರಿ. ಅದರಿಂದಾಗಿ ನಮ್ಮ ವೀಡಿಯೋ ನೋಡಿದವರೆಲ್ಲರೂ ಅಪ್ಪಾಜಿ ಹೆಲ್ತ್ ಹೇಗಿದೆ, ಇವಾಗ ಆರಾಮಾಗಿದ್ದಾರಾ, ಹೆಂಗದಾರ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ನಾನು ಮಾಡಿರೋದು. ಬರೀ ನೀವೇ ನೋಡ್ರಿ ಅಂತೇನು ಅಪ್ಪಾಜಿ ನಿಮಗೆ ಮಾತಾಡ್ತಾರೆ, ಅವ್ರ ಹೆಲ್ತ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ ಅವ್ರಿಗೆ. ನೋಡಿರಿ ಅವ್ರ ಬಾಯಿಂದ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಲೈಕ್ಸ್ ಗೋ. ಬರೀ ಫ್ರೆಂಡ್ಸ್ ತೋರಿಸ್ತೀನಿ. ಶೆಕೆ ಫುಲ್ ಆಗ್ತಾಯಿದೆ ರೀ, ನೋಡಿರಿ ಇಲ್ಲಿದಾರ, ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇಲ್ಲಿದಾರ ನಮ್ಮ ಅಪ್ಪಾಜಿ. ಹಾಯ್ ಅಪ್ಪಾಜಿ. ಅಪ್ಪ, ನಮ್ಮ ವಿಡಿಯೋ ನಾನು ಯೂಟ್ಯೂಬ್ ಮಾಡ್ತೀನಲ್ಲ, ಯೂಟ್ಯೂಬಲ್ಲಿ ನಮ್ಮ ವಿಡಿಯೋ ನೋಡ್ತಾರಲ್ಲ ಜನ, ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ, ಅವ್ರು ಕೇಳ್ತಿರ್ತಾರೆ ನೀವು ಅಪ್ಪಾಜಿ ಹೆಂಗದಾರ, ಆರಾಮಿದ್ದಾರಾ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಿಮ್ಗೆ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ. ಆರಾಮಾಗೈತಾ ಇವಾಗ? ಆಪ್ರೇಷನ್ ಆದಮೇಲೆ ಆರಾಮಾಗೈತಾ? ಮತ್ತು ಮೊದಲಿನ ಥರ ಏನು ನೋವಿಲ್ಲಲ್ಲ ಇವಾಗ? ನೀ अब सभी आराम है नवा? ನಿದ್ದೆ ಬರ್ತಾಯಿದೆ ನಮ್ಮ ಅಪ್ಪಾಜಿಗೆ. ಸ್ವಲ್ಪ ನೋವಿಲ್ಲ ಇವಾಗ? ಅವ್ರ ಬಾ. ಅವಕ್ಕಿಂತ ಇವಾಗ ಆರಾಮಾಗೈತಾ? ಮತ್ತು ಈ ಕೈ ಎತ್ತಕ್ಕೆ ಬರುತ್ತಾ ನಿಮಗೆ? ಅವ ಸ್ವಲ್ಪ ಈ ಕೈ ಎತ್ತೋದು ಕಲ್ತಿದ್ದಾರೆ ನೋಡಿರಿ ಇವಾಗ, ಮೊದಲಿಗಿಂತ ಇವಾಗ ತೋರಿಸ್ತಾರಂತೆ ನೋಡಿರಿ ಅಪ್ಪಾಜಿ. ಹಾಂ, ಓದ್ತಾರೆ. ಯಾರು ಬಾ. ಈ ಥರ ಡೈಲಿ ಎಕ್ಸಸೈಸ್ ಮಾಡ್ಬೇಕ್ರಿ ಅವರು. ಎಷ್ಟು ದಿನ ಬಿಟ್ಬಿಟ್ಟಿದ್ರು, ಇವಾಗ ಮಾಡ್ತಾರೆ. ಬಾ, ನನ್ನ ಕೈಯಾಗ ಕೈ ಕೊಡ್ರಿ. ಹಾಂ, ಹಂಗಲ್ಲ, ಕೈಯಿಂದ ಕೈ ಎತ್ತಿ ಕೊಡ್ರಿ ನೀವೇ. ಈ ಕೈ ಬಿಟ್ಬಿಡ್ರಿ, ಈ ಕೈಯಿಂದನೇ ಎತ್ತಕ್ಕೆ ಟ್ರೈ ಮಾಡಿರಿ. ಎತ್ತಿರಿ, ಇದಿಲ್ರಿ, ಎತ್ತಿರಿ. उठाओ बा, उठा सकती नहीं? जान दे, मेरे हाथ में से वहाँ हाथ लेके जा सकते? हाँ, उठाओ, हाथ उठाओ. ಕೈ ಮೇಲಿಂದ ಕೈ ತಕ್ಕನದು ಕಲ್ಕೊಂಡಾರ್ರಿ. ಸ್ವಲ್ಪ ಎತ್ತು ಕೊಡಕ್ಕಂತ್ರ ಆಗಲ್ಲ ಅವ್ರಿಗೆ ಈಗ. ಥ್ಯಾಂಕ್ ಯು. ಚಲೋ, ಮಾಲಿಶ್ ಕರಿಂಗತೆ. ಮತ್ತೆ ಅಪ್ಪ, ಊಟ ಆಯ್ತಾ? ಊಟ ಮಾಡ್ಕೊಂಡ್ರಾ?
ಹ್ಞೂ ಮಸ್ತ್ ಹೀರೋ ಆಗ್ಬಿಟ್ಟಿದ್ದೀರ ನೋಡ್ರಿ. ಜಲ್ದಿ ಆರಾಮಾಗ್ಬೇಕು ನೀವು. ಹಾಂ ಹಾಂ ನಾನಿರೋವಾಗ ಟೆನ್ಷನ್ ತೊಗೋಬೇಡ್ರಿ, ಇರೋವರೆಗೆ ಹ್ಞೂ ಟೆನ್ಷನ್ ತೊಗೋಬೇಡ್ರಿ, ಜಲ್ದಿ ಆರಾಮಾಗ್ತೀರಾ. ಹ್ಞೂ ನಿಮ್ಮ ಮಳೆಯ ಹೆಂಗೆ ನೋಡ್ಕೊಂತಾರೆ ಗೊತ್ತಲ್ಲ ನಿಮಗೆ. ಹಾಂ ಹಾಪ ಹ್ಞೂ ನೋಡಿರಿ ಮಗ ಅಂತಾರಲ್ಲ ಮಳೆಯಾಗ. ಇನ್ನೂ ಬಂದಿಲ್ಲ ರೀ ಅವರು, ಕೆಲ್ಸಕ್ಕೆ ಹೋಗ್ಯಾರಲ್ಲ, ಇನ್ನೂ ಬಂದಿಲ್ಲ. ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ. ನೀವಾ ರೆಸ್ಟ್ ಮಾಡಿರಿ. ಹಾಂ ರೆಸ್ಟ್ನಾಗ ಇದ್ದೀರಿ, ಮತ್ತೇನು ಮಾಡ್ಬೇಕು, ಆರಾಮಾಗೋರಿಗೆ ಅಷ್ಟೇ ಮತ್ತೆ. ಬರ್ರಿ ಫ್ರೆಂಡ್ಸ್, ನೋಡಿದ್ರಲ್ಲ ಅಪ್ಪಾಜಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಅವ್ರಿಗೆ ನಿದ್ದೆ ಬರ್ತಾ ಇದ್ದೆ ರೀ, ಮಾತಾಡ್ತಾ ಬರೀ ಆಕಳಿಸ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಶೆಕೆ ಅಂತರೂ ಫುಲ್ ಆಗ್ತಾಯಿದೆ ರೀ. ನೋಡಿರಿ ಇಲ್ಲಿ ಬೆವರು ಬಂದುಬಿಡುತ್ತೆ ಈ ಥರ. ಅದೇ ರೀ, ಮತ್ತು ಅಪ್ಪಾಜಿಯ ಹೆಲ್ತ್ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಮುಂದಿನ ಹೊಸ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ. ಅಲ್ಲಾ ಹಾಫೀಸ್.